ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ವ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು SSLC ಅವ್ರಿಗೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ಇದೆ. ಸೊ ಹಂಗಾಗಿ ನಾನು ಸ್ಕೂಲಿಗೆ ಹೋಗಬೇಕು. 10th ಅವ್ರಿಗೆ ಮಾತ್ರನೇ ಸ್ಕೂಲ್ ಇರುತ್ತೆ. ಇವತ್ತು ಎಲ್ಲ ಮಕ್ಕಳಿಗೂ 1 to 9th ಹಾಲಿಡೇ ಇದೆ, ಸ್ಕೂಲ್ ಡೇ ಆಗಿ. ಇವಾಗ ಹಬ್ಬ ಅಲ್ವಾ, ಹಂಗಾಗಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ, ಆಲ್ರೆಡಿ ಇವಾಗ ಲೇಟ್ ಆಗಿಬಿಟ್ಟಿದೆ. ನಾನು ಇವಾಗೇ ಎದ್ದಿದ್ದೀನಿ ಬಿಕಾಸ್ ನೈಟ್ ಎಲ್ಲ ಮಗುಗೆ ಕೆಮ್ಮಿಂದ ನಿದ್ದೆ ಆಗಿಲ್ಲ ಸರಿಯಾಗಿ. ಸೊ ಹಂಗಾಗಿ ಇವಾಗ ಲೇಟ್ ಆಗಿದೆ ಅಲ್ವಾ, ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು. ಇಲ್ಲಿ ನೀವು ನೋಡ್ಬೋದು, ನಾನು ಬೆಳಗ್ಗೆ ಲೇಟ್ ಆಗಿತ್ತು, ಹಂಗಾಗಿ ನನಗೆ ಟಿಫನ್ ಏನು ಮಾಡ್ಕೊಂಡಿಲ್ಲ. ಬಟ್ ಮಗುಗೆ ನೈಟೇ ಮಿಲೆಟ್ ದೋಸೆಗೆ ಸ್ವಲ್ಪ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಅವನಿಗೆ ಸ್ವಲ್ಪ ದೋಸೆನ ಸುಟ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಬಿಸಿ ಬಿಸಿ ದೋಸೆ, ರೊಟ್ಟಿ ಈ ಥರದ್ದಂದರೆ ಚಪಾತಿ ಇದೆಲ್ಲ ಚೆನ್ನಾಗಿ ತಿಂತಾನೆ ರೈಸಿಗಿಂತ. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಅವ್ನು ಏನು ಚೆನ್ನಾಗಿ ತಿಂತಾನೋ ಅದನ್ನೇ ಪ್ರಿಫರ್ ಮಾಡ್ತೀನಿ ಮಾಡೋಕ್ಕೆ. ಏನಿಲ್ಲ, ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಂಡ್ ಅದ್ರ ಜೊತೆಗೆ ಮಿಲೆಟ್ ಪೌಡರ್ ಸ್ವಲ್ಪ. ಆ್ಯಂಡ್ ನಾನು ಅವನಿಗೆ ಸಪ್ರೇಟಾಗಿ ಒಂದು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಅದು ಓಟ್ಸು, ಎಲ್ಲ ಥರ ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಥರ ಬೇಳೆಗಳು ಎಲ್ಲ ಹಾಕ್ಬಿಟ್ಟು, ಗೋಧಿ, ಅಕ್ಕಿ, ರಾಗಿ ಎಲ್ಲ ಹಾಕ್ಬಿಟ್ಟು ಒಂದು ಪೌಡರ್ನ ಮಾಡಿಟ್ಟಿದ್ದೀನಿ. ಸೊ ಆ ಮಿಕ್ಸ್ ಸ್ವಲ್ಪ ಹಾಕ್ಕೊಂಡು, ಅಕ್ಕಿ ಹಿಟ್ಟು ಸ್ವಲ್ಪ, ಇದೆಲ್ಲದನ್ನು ಮಿಕ್ಸ್ ಮಾಡಿ ನೈಟೇ ಇಟ್ಟರೆ ಅದು ಸ್ವಲ್ಪ ನೆನೆಯುತ್ತೆ ಚೆನ್ನಾಗಿ. ಸೊ ಅದನ್ನು ಬೆಳಗ್ಗೆಗೆ ದೋಸೆ ಮಾಡ್ಕೊಬೋದು. ನಾರ್ಮಲಾಗಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸಾಫ್ಟಾಗಿ ಬೇಕಾದರೂ ಆ ಥರನೂ ಮಾಡ್ಕೊಬೋದು, ಕ್ರಿಸ್ಪಿಯಾಗಿಯೂ ಬೇಕಾದರೂ ಮಾಡ್ಕೊಬೋದು. ನಾನಿಲ್ಲಿ ಅವ್ನು ಯಾವ ಥರ ತಿನ್ನೋಕ್ಕೆ ಇಷ್ಟಪಡ್ತಾ ಇದ್ದಾನೋ ಆ ಥರ ಮಾಡಿಕೊಂಡೆ. ಟಿಫನ್ ದೋಸೆ ಸುಟ್ಕೊಂಡು ನಾನು ಸ್ಕೂಲ್ ಹತ್ರ ಬಂದೆ. ಅಲ್ಲೇ ಮನೆಯಲ್ಲೇ ಬಿಸಿ ಬಿಸಿ ದೋಸೆ 1-2 ತಿನ್ನಿಸ್ದೆ ಅವನಿಗೆ. ಆ್ಯಂಡ್ ಅದಾದಮೇಲೆ ಮಿಕ್ಕಿದ್ದನ್ನು ನಾನು ಬಾಕ್ಸ್ಗೆ ಹಾಕ್ಕೊಂಬಂದೆ. ಸ್ಕೂಲ್ ಹತ್ರ ಬಂದಮೇಲೆ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಎಕ್ಸಾಮ್ ಎಲ್ಲ ಅಂತ ಹೇಳಿದ್ನಲ್ವ, ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಆಮೇಲೆ ಮಧ್ಯಾಹ್ನ ಲಂಚ್ಗೆ ನಾನು ಇದು ಒಂದು ಹೊಸ ರೆಸಿಪಿ ನನಗೆ ಗೊತ್ತಿರಲಿಲ್ಲ. ಸೊ ಬೇಳೆ ಸಾರು ಮಾಡ್ತೀವಲ್ವ, ಅದೇ ಥರ ಇಲ್ಲಿ ಅವರೇ ಬೀಜನ ಯೂಸ್ ಮಾಡಿಕೊಂಡು ಬೇಳೆ ಸಾರು ಥರ ಮಾಡ್ತಾಯಿರೋದು. ಏನಿಲ್ಲ, ಅವರೇ ಬೀಜ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಲ್ಲಿ ಯೂಸ್ ಮಾಡಲ್ಲ ನಮ್ಮಮ್ಮ ಅವರು. ಸೊ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು, ನೀರು ಹಾಕಿ ವಿಸಿಲ್ಗೆ ಇಟ್ಕೊಳ್ಳೋದು. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ, ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಮ್ಮಮ್ಮ ಮನೆಯಲ್ಲಿದ್ದೀನಿ. ನಾನು ಬೆಳಗ್ಗೆ ರೆಡಿಯಾಗಿ ಮತ್ತೆ ಸಿಗ್ತೀನಿ ಅಂತ ಹೇಳಿದೆ, ಬಟ್ ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ತುಂಬಾ ಲೇಟ್ ಆಯಿತು. ಹಾಗಾಗಿ ನಾನು ಸ್ಕೂಲ್ ಹತ್ರ ಬಂದುಬಿಟ್ಟೆ. ಬೆಳಗ್ಗೆ ಬ್ರೇಕ್ಫಾಸ್ಟು ನಾನು ಇಲ್ಲೇ ನಮ್ಮಪ್ಪ ಇಡ್ಲಿ, ಪೂರಿ, ದೋಸೆ ಎಲ್ಲ ತಂದಿದ್ರು ಹೋಟ್ಲಿಂದ, ಟಿಫನ್ ಮಾಡ್ಕೊಂಡ್ವಿ. ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದು ಏನು ಅಂತ ನಾನು ನೆಕ್ಸ್ಟ್ ಮಿನಿ ಬ್ಲಾಗಲ್ಲೂ ಅಪ್ಲೋಡ್ ಮಾಡ್ತೀನಿ. ಸುಮ್ಮನೆ ಅದು ಏನು ರೆಸಿಪಿ ಅನ್ನೋದು ನಾನು ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅದರ ಜೊತೆಗೆ ಲಾಂಗ್ ವಿಡಿಯೋಲ್ಲೂ ಸ್ವಲ್ಪ ಇನ್ ಡೀಟೇಲಾಗಿ ರೆಸಿಪಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ನೀವು ನೋಡ್ಬೋದು. ಅವರೆಕಾಳಿನ ಬೇಳೆ ಸಾರು ಅಂತ ಹೇಳ್ಬೋದು. ಅವರೇ ಬೇಳೆ ಸಾಂಬಾರು ಮಾಡಿರೋದು ನೋಡಿರ್ತೀರ. ಬಟ್ ಇದು ನನಗೂ ಒಂಥರ ಫಸ್ಟ್ ಟೈಮ್ ನಮ್ಮಮ್ಮ ಹೇಳಿದ ತಕ್ಷಣವೇ ಡಿಫ್ರೆಂಟಾಗಿ ಅನ್ನಿಸ್ತು. ನಾನು ಯಾವಾಗೂ ಟೇಸ್ಟ್ ಮಾಡಿರಲಿಲ್ಲ. ಸೊ ಇದರಲ್ಲೂ ಬೇಳೆ ಸಾರು ಮಾಡ್ಬೋದಾ ಅಂತ ಅಂದ್ಕೊಂಡೆ. ನಾನೇ ಮಾಡ್ತಾಯಿದ್ದೀನಿ, ಮಮ್ಮಿ ಹೇಳ್ಕೊಟ್ಟಂಗೆ. ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಏನು ಅಂತ ಹೇಳ್ಬಿಟ್ಟು. ಅದೇ ನಾನು ಬೆಳಗ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳಿದೆ ಅಲ್ವಾ, ವ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಫ್ರೀ ಇದೆ, ಅದಕ್ಕೆ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಲಂಚ್ ಪ್ರಿಪ್ರೇಷನ್ ಆಲ್ಮೋಸ್ಟ್ ಅದು ವಿಸಿಲಿಗೆ ಬರಬೇಕಿತ್ತು, ಇಟ್ಟಿದ್ದೀನಿ. ಇವಾಗ ವಿಸಿಲ್ ಬಂದಿದೆ, ಒಗ್ಗರಣೆ ಮಾಡಬೇಕು. ಅದೆಲ್ಲದನ್ನು ನಾನು ವಿಡಿಯೋ ಎಲ್ಲ ಹಾಕ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು 2 ವಿಸಿಲ್ ಬಂತು. ನಾವು 2 ವಿಸಿಲ್ಗೆ ಇಟ್ಕೊಂಡ್ವಿ. ಅದು ಬೀಜ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ. ನಾರ್ಮಲ್ ಬೇಳೆ ಸಾರು ಅಂದರೆ 1 ವಿಸಿಲೇ ಸಾಕು, ಬಟ್ ಇದು ಅವರೇ ಬೀಜ ಹಾಕಿರೋದಲ್ವ, ಸೊ ಹಂಗಾಗಿ 2 ವಿಸಿಲ್ ಹಾಕ್ಸ್ಕೊಂಡ್ವಿ. ಅದಾದಮೇಲೆ ಇವಾಗ ನಾನು ತೆಗೆದ್ಬಿಟ್ಟು ಅದನ್ನು ನೀರೆಲ್ಲ ಬಗ್ಸ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು, ಅಂದರೆ ಕ್ಲೀನಾಗಿ ಅಂದರೆ ಫುಲ್ಲು ಪೇಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ನಮಗೆ ಸ್ವಲ್ಪ ಅದು ಬೀಜ ಸಿಗ್ತಾ ಇದ್ದರೆ ಟೇಸ್ಟಿಯಾಗಿರುತ್ತೆ ಅನ್ನೋ ಥರ. ಯಾರಿಗೆ ಯಾವ ಥರ ಟೇಸ್ಟ್ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ನಾನು ಸ್ವಲ್ಪ ಲೈಟಾಗಿಯೇ ಸ್ಮ್ಯಾಶ್ ಮಾಡಿಕೊಂಡೆ, ಆ ಬೀಜ ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ನೀರೆಲ್ಲ ಬಗ್ಗಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು, ಅದಾದಮೇಲೆ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋದು.
ನಾನಿಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕಿದ್ದೆ. ಸೊ ಹಂಗಾಗಿ ಒಂದು 2-3 ಒಣಮೆಣ್ಸಿನ್ಕಾಯಿನ ಸ್ಮ್ಯಾಶ್ ಮಾಡೋಕೆ ಹಾಕ್ಕೊಂಡಿರ ಸಪ್ರೇಟಾಗಿ ನೀರಲ್ಲಿನೇ ತೆಗ್ದು ಇಟ್ಟಿದ್ದೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ನಾನು ಹೇಳಿದೆ ಅಲ್ವಾ, ಯಾರ ಟೇಸ್ಟ್ ತಕ್ಕಂಗೆ ಅವರು ಸ್ಮ್ಯಾಶ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಬೀಜ ಅಂದರೆ ಸಪ್ರೇಟಾಗಿ ಏನು ತೆಗ್ದಿಟ್ಟಿಲ್ಲ, ಸ್ಮ್ಯಾಶ್ ಮಾಡೋವಾಗೇ ಈ ಥರ ಸ್ವಲ್ಪ ಲೈಟಾಗಿ ಬೀಜನ ಬಿಟ್ಟು ಮತ್ತೆ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಒಗ್ಗರಣೆನೇ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು. ಈ ಥರ ಸಾರಿಗೆಲ್ಲ ಜೀರಿಗೆ, ನಾನು ಆಲ್ಮೋಸ್ಟ್ ಎಲ್ಲ ಒಗ್ಗರಣೆಗೂ ಜೀರಿಗೆ ಬಳಸ್ತೀನಿ. ಸೊ ಇಲ್ಲಿ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಅದಾದಮೇಲೆ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಒಂದು ಪೇಸ್ಟನ್ನ ಕೂಡ ಹಾಕ್ಕೊಳ್ಳೋದು ಸಾರನ್ನ. ಆಮೇಲೆ ನೀರು, ವಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಮುದ್ದೆಗೆ, ಚಪಾತಿಗೆ ಹಂಗಾದರೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಅದೇ ರೈಸ್ಗಂದರೆ ಸ್ವಲ್ಪ ಫ್ಲೋಯಿ ಆಗಿರಬೇಕು. ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ, ಅಷ್ಟೊಂದು ಏನದು ಗಟ್ಟಿಯಾಗಿಯೂ ಇಲ್ಲ, ಸೊ ಅಷ್ಟೊಂದು ತೆಳ್ಳಗೂ ಇಲ್ಲ, ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ಆನಿಯನ್ಸ್ ಈ ಸ್ಟೇಜಲ್ಲಿ ಆನಿಯನ್ಸ್ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಒಂದೇ ಒಂದು ಸ್ವಲ್ಪ, ಆಲ್ರೆಡಿ ನಾವು ಸಾರಿಗೆ ಹಾಕಿರ್ತೀವಿ ಉಪ್ಪನ್ನ, ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಸಮ್ಟೈಮ್ಸ್ ಅದು ಫಾಲೋ ಆಗ್ತೀನಿ, ವರ್ಕ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ವಾಟರ್ನ ಹಾಕ್ಕೊಳ್ಳೋದು. ಅದೇನು ಬಗ್ಸಿಟ್ಟಿರ್ತೀವಲ್ವ ನಾವು ನೀರು, ಅದನ್ನೇ ಹಾಕ್ಕೋಬೋದು. ಅಕಸ್ಮಾತ್ ನಾವೇನಾದರೂ ಆ ನೀರು ಹಾಕಿದ್ರೂ ಸ್ವಲ್ಪ ತಿಕ್ಕಾಗಿಯೇ ಇದೆ, ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಅಂದರೆ ಸಪ್ರೇಟ್ ವಾಟರ್ನ ಕೂಡ ಆ್ಯಡ್ ಮಾಡ್ಕೊಬೋದು. ನನಗೆ ಅದೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸರಿ ಹೋಯಿತು. ಆ್ಯಂಡ್ ಅದಾದಮೇಲೆ ಒಂದು ಕುದಿ ಬರ್ತಾಯಿದೆ ಅನ್ನೋವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಳ್ಳೋದು ಅಷ್ಟೇ. ತುಂಬಾ ಟೇಸ್ಟಿಯಾಗಿತ್ತು. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಆ್ಯಂಡ್ ಅದಾದಮೇಲೆ ನಾನು ಮತ್ತೆ ಸ್ಕೂಲ್ ಹತ್ರ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಈವ್ನಿಂಗ್ ಮನೆಗೆ ಬಂದ್ವಿ. ಮಗುಗೆ ಸ್ವಲ್ಪ ಹೇಳಿದೆ ಅಲ್ವಾ, ಕೆಮ್ಮು ಇತ್ತು ಅವನಿಗೆ. ಅಮ್ಮ ಅಟ್ಟಿ ಇಳಿದವಾಗಿಂದ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ ಅಂದರೆ ಏನು, ಅವನಿಗೆ ರನ್ನಿಂಗ್ ನೋಸ್ ಇಲ್ಲ, ಕೆಮ್ಮು ಮಾತ್ರ ತೀರಾ ಕೆಮ್ಮಿದೆ. ಅದೂ ನಾರ್ಮಲಾಗಿ ಡೇ ಎಲ್ಲ ಇರಲ್ಲ, ಅರ್ಲಿ ಮಾರ್ನಿಂಗ್ಸು ಮತ್ತು ಲೇಟ್ ನೈಟ್ಸು ಆ ಥರ ಕೆಮ್ಮು ಜಾಸ್ತಿ ಆಗ್ತಾಯಿದೆ. ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ ಮಗುಗೆ. ಹಾಗಾಗಿ ಇದು ಒಂದು ಏನೋ ಮೆಡಿಸನ್ನ ಹೇಳಿದ್ರು ನಮ್ಮಮ್ಮ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಆ ಕಾಯಿನ ಉಜ್ಜಿಬಿಟ್ಟು ಅದನ್ನು ಕುಡಿಸಿದ್ರೆ ಮಗುಗೆ ಕೆಮ್ಮು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸ್ಕೂಲಿಂದ ರಿಟರ್ನ್ ಬಂದಿದ್ದ ತಕ್ಷಣವೇ ಫಸ್ಟು ಅವನಿಗೆ ಮೆಡಿಸನ್ ಹಾಕಿದೆ, ಅಂದರೆ ಸಿರಪ್ ಹಾಕಿದೆ. ಅದಾದಮೇಲೆ ಒಂದು 10 to 15 ಮಿನಿಟ್ಸ್ ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಹಾಕ್ತಾಯಿದ್ದೀವಿ ಅಂತ ಅದನ್ನು ಮಿಸ್ ಮಾಡಬಾರ್ದು, ಅದೇನು ಡೋಸ್ ಇದೆಯೋ ಅದು ಕಂಪ್ಲೀಟ್ ಆಗಬೇಕಲ್ವ. ಸೊ ಹಂಗಾಗಿ ಅದು ಹಾಕ್ದೆ. ಜೊತೆಗೆ ಒಂದು 15-20 ಮಿನಿಟ್ಸ್ ಆದಮೇಲೆ ಇದು ಹಾಕ್ತಾಯಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು, ಅವ್ನು ಆಟ ಆಡ್ಕೊಂಡು ಆರಾಮಾಗಿ ಇರ್ತಾನೆ. ಬಟ್ ಲೇಟ್ ನೈಟ್ಸ್ ಆದವಾಗ ಆ ಮಂಜು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಅವನಿಗೆ ಕೆಮ್ಮು ಜಾಸ್ತಿ ಆಗ್ತಾಯಿದೆ. ಸೊ ಹಂಗಾಗಿ ಯಾಕೆ ಸುಮ್ಮನೆ ಲೇಟ್ ಮಾಡಿದಷ್ಟು ರಿಸ್ಕೆ ಅಂತ ಹೇಳ್ಬಿಟ್ಟು ನಾನು ಅವಾಗೇ ಅವನಿಗೆ ಮೆಡಿಸನ್ ಏನು ಕೊಡ್ಬೋದು, ಏನು ಕೊಟ್ಟರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹತ್ರ ಡಿಸ್ಕಸ್ ಮಾಡಿಬಿಟ್ಟು, ಅಂದರೆ ಒಂದೊಂದು ಥರ ಫುಲ್ ಕೋಲ್ಡ್ ಇದ್ದು ಕೆಮ್ಮುತ್ತಾ ಇದ್ದರೆ ಒಂಥರ, ಆ್ಯಂಡ್ ಅವನಿಗೆ ಕೋಲ್ಡ್ ಏನು ಆ ಥರ ಇದೆಲ್ಲ ಏನೂ ಇಲ್ಲ. ಬಟ್ ಆದ್ರೂ ಏನದು ಕೆಮ್ಮು ಮಾತ್ರ ತೀರಾ ಇದೆ. ಹಾಗಾಗಿ ಇದನ್ನು ಹಾಕಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು, ಅದನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಏನಂದರೆ, ನನಗೆ ತುಂಬಾ ಭಯ, ಅವನಿಗೆ ಕೆಮ್ಮಾಗಲಿ ಕೋಲ್ಡ್ ಆಗಲಿ ಶುರು ಆಗಿದೆ ಅಂದರೆ ನನಗೆ ಸಖತ್ ಭಯ ಆಗುತ್ತೆ. ಆದಷ್ಟು ಬೇಗ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ನೋಡ್ತೀನಿ. ಬರದೇ ಇರೋಂಗೆ ಟೋಪಿ, ಸ್ವೆಟರು ಎಲ್ಲ ಹಾಕಿ ಚಳಿ ಎಲ್ಲ ಆಚೆ ಹೋಗ್ಬೇಕಂದ್ರೆ ಫುಲ್ ಕವರ್ ಮಾಡಿಕೊಂಡೇ ಕರ್ಕೊಂಡು ಹೋಗ್ತೀನಿ. ಬಟ್ ಸ್ಟಿಲ್ ಚಿಕ್ಕ ಮಗು ಅಂದರೆ ಗೊತ್ತಲ್ವ, ಅವ್ನು ಇಟ್ಕೊಳ್ಳಲ್ಲ, ತೆಗ್ದು ಹಾಕ್ತಾ ಇರ್ತಾನೆ. ಸೊ ಹಂಗಾಗಿ ಹೆಂಗೋ ಒಂದಂಗೆ ಕೋಲ್ಡ್ ಬಂದೇ ಬರುತ್ತೆ. ಅದನ್ನು ಮತ್ತೆ ಕಮ್ಮಿ ಮಾಡೋಕ್ಕೆ ಸಿರಪ್ ಹಾಕ್ಬೇಕಂದ್ರೆ ಒಂದು ದೊಡ್ಡ ಕಾಟ ಇವನ ಹತ್ರ. ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸಿರಪ್ ಅಷ್ಟು ಈಸಿಯಾಗಿ ಕುಡಿಯಲ್ಲ ಇವನು. ಸೊ ಹಂಗಾಗಿ ಏನೋ ಒಂದು ಹೇಳಿ ಮಾಡಿ ಮಾತಾಡಿ ಎಷ್ಟು ಏನು ಮಾಡಿದ್ರೂ ಹತ್ಕೊಂಡೇ ಸಿರಪ್ ಕುಡಿತಾನೆ. ಆ್ಯಂಡ್ ಅಳೋವಾಗ ಸಿರಪ್ ಕುಡಿಸಿದ್ರೆ ತಲೆಗೆ ಬಿಡುತ್ತೆ. ಅದೆಲ್ಲ ಸ್ವಲ್ಪ ಇನ್ಸಿಡೆಂಟ್ಸ್ ನೋಡಿರ್ತೀವಲ್ವ, ಸೊ ಭಯ ಇರುತ್ತೆ. ಸೊ ಹಂಗಾಗಿ ನಾನು ಸಿರಪ್ ಹಾಕೋವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕ್ತೀನಿ. ಆ್ಯಂಡ್ ಯಾಕೆ ನನಗೆ ಇವನಿಗೆ ಕೋಲ್ಡ್ ಬಂದರೆ ಅಷ್ಟು ಭಯ ಅಂತ ಹೇಳಿದ್ರೆ, ಅವನು
ಚಿಕ್ಕವಾಗ ಅಂದರೆ 1.5 ಮಂತ್ ಇರೋವಾಗೇ ಅವನಿಗೆ ಕಫ ಇದೆ ಅಂದ್ಬಿಟ್ಟು ನಾವು ಒನ್ಸ್ NICU ಅಲ್ಲಿ ಅಡ್ಮಿಟ್ ಮಾಡಬೇಕಾಗಿ ಬಂತು. ಸೊ ಆ ಒಂದು ಇನ್ಸಿಡೆಂಟ್ಸು ಅದೆಲ್ಲದನ್ನು ನೋಡಿ ಅದಾದಮೇಲೆ ಮತ್ತೆ ಅವ್ನು ನಾರ್ಮಲ್ ಆದ. ಮತ್ತೆ ಏನಾಯಿತೋ ಗೊತ್ತಿಲ್ಲ, ನೆಕ್ಸ್ಟ್ 3 ಮಂತ್ಸಲ್ಲಿ ಬಿತ್ತು, ಆವತ್ತೇ ಮತ್ತೆ ಅಡ್ಮಿಟ್ ಆಗಬೇಕಾಗಿ ಬಂತು. ಸೊ ಅದೆಲ್ಲ ನೋಡಿದ್ದೀನಲ್ವ, ಅಷ್ಟು ಚಿಕ್ಕ ಮಗುಗೆ ಕ್ಯಾನ್ವಲಗಳು ಹಾಕೋದು, ಆ ಮೆಡಿಸಿನ್ ಹಾಕೋದು ಅದೆಲ್ಲ ನೋಡಿರೋದಕ್ಕೆ ನನಗೆ ತುಂಬಾ ಭಯ ಆಗುತ್ತೆ. ಆದಷ್ಟು ಬೇಗ ಕೋಲ್ಡ್ ಬಂದಿದ್ದ ತಕ್ಷಣ ಅದನ್ನ ಕ್ಯೂರ್ ಮಾಡ್ಕೊಳಕ್ಕೆ ನೋಡ್ತೀನಿ. ಸೊ ಇದು ಆ್ಯಂಡ್ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಗು ಬಗ್ಗೆ. ಅಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೆಂಗಿತ್ತು ಅವನ ಹೊಟ್ಟೆಯಲ್ಲಿರುವಾಗ, ಆ್ಯಂಡ್ ಅವ್ನು ಹುಟ್ಟಿದಾಗಿಂದ ಇವಾಗವರೆಗೂ 1 ಇಯರ್ ಅವನ ಜೊತೆ ಒಂದು ಜರ್ನಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಯಾರೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನೀವು ನೋಡ್ಬೋದು ಅದನ್ನು ಸಿರಪ್ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಅವ್ನು ಬರ್ತಾಯಿಲ್ಲ, ಓಡೋಗ್ಬಿಟ್ಟಿದ್ದಾನೆ ಕುಡಿಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಅವನಿಗೆ ಸಿರಪ್ ಅಂದರೆ ಫುಲ್ ಅಳುನೇ ಬಂದುಬಿಡುತ್ತೆ. ಇದು ಅಟ್ಲೀಸ್ಟ್ ಕುಡಿತಾನೆ, ಇದು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸ್ತಾ ಇರೋದಲ್ವ, ಹಂಗಾಗಿ ಕುಡಿತಾನೆ, ಅಳಲ್ಲ. ಸಿರಪ್ ಅಂತ ಹೇಳಿದ್ರೆ ಕುಡಿಯೋದೇ ಇಲ್ಲ ಅವನು. ಆ್ಯಂಡ್ ಅದನ್ನು ಕುಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ಬಿಟ್ಟು ಮತ್ತೆ ನೆಬ್ಲೈಸೇಷನ್ ಹಾಕೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಎಲ್ಲ ಒಂದೇ ಸತಿ ಹಿಂದೆ ಮೆಡಿಸನ್ ಕೊಡಬಾರ್ದು. ಸೊ ಹಂಗಾಗಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಒಂದು ಹಾಫ್ ಆನ್ ಅವರ್ ಹಂಗೆ ಬಿಟ್ಟು ಕೊಟ್ಟರೆ ಅದು ಸ್ವಲ್ಪ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೆಡಿಸನ್ ಕೊಡೋದು ಕೂಡ ಎಫೆಕ್ಟ್ ಆಗೋಲ್ಲ ಅಂತ ನನ್ನ ಒಂದು ಒಪಿನಿಯನ್ನು. ಸೊ ನಾನು ಆ ಥರ ಮಾಡ್ತೀನಿ. ಆ್ಯಂಡ್ ನಾವು ಹಾಸ್ಪಿಟಲಲ್ಲಿ ಇದ್ವಿ ಅಂತ ಹೇಳಿದ್ರಲ್ಲ, ಅವಾಗ ಸಿಸ್ಟರ್ಸು ಅದೇ ಹೇಳಿದ್ದು, ಹಿಂದೆ 2-3 ಸಿರಪ್ ಇದ್ದರೆ ಹಿಂದೆ ಹಾಕಬೇಡಿ, ಒಂದು ಹಾಕಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಇನ್ನೊಂದು ಹಾಕಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಏನು ಮಾಡ್ತಾರೆ ಅಂತ ಯಾವಾಗೂ ಇದೇ ಕೆಲಸ ಇವರಿಬ್ಬರದು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ನಾನು ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವೇ ನೋಡಿದ್ರಲ್ಲ, ನಾನು ಬರೋಷ್ಟರಲ್ಲೇ ಆಲ್ಮೋಸ್ಟ್ 7-7:30 ಆಗೋಗಿತ್ತು. ಸೊ ಬಂದಿದ್ದ ತಕ್ಷಣ ಮಗುಗೆ ಸ್ವಲ್ಪ ಕೆಮ್ಮಿದ್ದಿದ್ದರಿಂದ ಅವನಿಗೆ ಸ್ವಲ್ಪ ಸಿರಪ್ ಎಲ್ಲ ಹಾಕಿ ಅವನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ಮಾಡಿ, ಆಮೇಲೆ ಇವಾಗ ನಾನು ಸ್ವಲ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನೆಬ್ಲೈಸೇಷನ್ ಆಗಬೇಕು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು 5 to 10 ಮಿನಿಟ್ಸ್ ಗ್ಯಾಪ್ ಬಿಟ್ಟು ಹಿಂದೆನೇ ಮೆಡಿಸಿನ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಗ್ಯಾಪ್ ಬಿಟ್ಟಿದ್ದೀನಿ. ಇವ್ನು ನೋಡ್ರಿ, ಇವ್ನು ಏನು ಕೆಲಸ ಮಾಡ್ತಾ ಇದ್ದಾನೆ ನೋಡ್ರಿ, ನೋಡಿದ್ರಾ? ಏನ್ ಕಾಣಿಸ್ತಾ ಇದೆಯಾ? ಗಂಟೆ ಮೊದಲೇ ಹಂಗೆಲ್ಲ ಮಾಡ್ಬಾರ್ದು, ಸುಮ್ಮನೆ ಹಂಗೆಲ್ಲ ಮಾಡ್ಬಾರ್ದು, ಸುಮ್ಮನೆ ನೋಡಿ ಹಂಗೆ ಹೇಳ್ಕೊ, ಹಂಗೆ ಕೂಚು, ಹಂಗೆ ಪೂಜ ಅಂತ ಹೋಗ್ತಾಯ್ತಾ, ಒಳಗಡೆ ಹೇಳ್ಕೊ ಅಂತ, ಒಳಗಡೆ ಆಚೆ ಅಲ್ಲ, ಸುಮ್ಮನೆ ಇರ್ಬೇಕು, ಹಂಗೆಲ್ಲ ಕೈ ಆಗ್ಬಾರ್ದು. ನೀನೇ ಇಟ್ಕೊ ನೋಡಿ, ಹಂಗೆಲ್ಲ ಮಾಡ್ಬಾರ್ದು. ಬ್ಯಾಡ್ ಬಾಯ್ ಅಂತಾರಲ್ಲ, ನೋಡಲ್ಲ ಅವರೆಲ್ಲ ನೋಡ್ತಾರೆ ಬ್ಯಾಡ್ ಬಾಯ್. ನೀನು ಬ್ಯಾಡ್ ಬಾಯಾ? ನೆಬ್ಲೈಸೇಷನ್ ಹಾಕಿದ್ದ ಆದಮೇಲೆ ಇವತ್ತು ಊಟ ಮಾಡ್ಕೊಂಡ್ವಿ. ಇವತ್ತಿನ ಊಟ ಬಂದ್ಬಿಟ್ಟು ಮುದ್ದೆ ಮತ್ತು ಅವರೆಕಾಳು ಹುಳಿ ಮಾಡಿದ್ರು. ಇದು ಈಗಿತ್ತು ಇವತ್ತಿನ ಡೇ. ಬಾ ಇಲ್ಲಿ ಬಾ, ಅಲ್ಲಿ ಬೇಡ ಬಾ, ನಾನು ಡೋಲ್ ಹೊಡಿತೀನಿ ಬಾ, ನೋಡೋಣ, ನಾನು ಹೊಡಿತೀನಿ ಬಾ. ಏನ್ ಬೇಕು ಚಾಮಿ ನಿನ್ಗೆ? ಗೀತು ಏನ್ ಬೇಕು ನಿನ್ಗೆ? ಬಲೂನ್ ಬೇಕಾ? ಹೇಳು, ಬಲೂನ್ ಹೇಳು.
ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಎಂಡ್ವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.